Today we are going to study about understanding quadrilateral, and we'll also discuss about the basic concepts of quadrilateral which is used to solve the exercises. The first one is plane curve. Anything which is drawn randomly as a figure, it is called as a plane curve. Plane curve will be drawn by using line segment also as well as curved lines. This is open curve which is drawn by using line segments and curved lines. ಒಂದು ಪ್ಲೇನ್ ಶೀಟ್ ಮೇಲೆ ಯಾವುದೇ ಒಂದು ಫಿಗರ್ ರ್ಯಾಂಡಮ್ ಆಗಿ ನಾವು ಡ್ರಾ ಮಾಡಿದರೆ ಅದಕ್ಕೆ ನಾವು ಪ್ಲೇನ್ ಕರ್ವ್ ಅಂತ ಹೇಳ್ತೀವಿ. ಕರ್ವ್ಡ್ ಲೈನಿಂದ ಇರೋ ಫಿಗರ್ ಮಾತ್ರ ಪ್ಲೇನ್ ಕರ್ವ್ ಅಂತ ಹೇಳಿದರೆ ಇಲ್ಲ, ಲೈನ್ ಸೆಗ್ಮೆಂಟ್ಸಿಂದ ಹಾಕಿರೋ ಒಂದು ಫಿಗರ್ ಕೂಡ ನಾವು ಪ್ಲೇನ್ ಕರ್ವ್ ಅಂತಲೇ ಹೇಳ್ತೀವಿ. ಈ ಫಿಗರು ಲೈನ್ ಸೆಗ್ಮೆಂಟಿಂದ ನಾವು ಹಾಕಿದ್ದೀವಿ. ಅದೇ ಥರ ಈ ಫಿಗರು ಲೈನ್ ಸೆಗ್ಮೆಂಟು ಆಮೇಲೆ ಕರ್ವ್ ಲೈನ್ಸಿಂದ ನಾವು ಹಾಕಿದ್ದೀವಿ. ಆಮೇಲೆ ಈ ಕಡೆ ಓಪನ್ ಆಗಿದೆ, ಓಪನ್ ಆಗಿ ಇದ್ದರೆ ಅದು ಬಂದು ಓಪನ್ ಕರ್ವ್ ಅಂತ ಹೇಳ್ತೀವಿ. ಈ ಫಿಗರಲ್ಲಿ ನೋಡಿ ಎಲ್ಲ ಜಾಗದಲ್ಲಿ ಕ್ಲೋಸ್ ಆಗಿದೆ, ಯಾವ ಕಡೆನೂ ಓಪನ್ ಇಲ್ಲ, ಸೊ ಇದು ಕ್ಲೋಸ್ಡ್ ಕರ್ವ್. ನೆಕ್ಸ್ಟ್ ಈಸ್ ಪಾಲಿಗಾನ್. ಪಾಲಿಗಾನ್ ಅಂದರೆ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ಸ್. ಈ ಥರ ಫಿಗರ್ಸು ಬರೀ ಲೈನ್ ಸೆಗ್ಮೆಂಟ್ಸ್ನ ಯೂಸ್ ಮಾಡಿ ಮಾತ್ರ ಮಾಡೋದು. ಆ್ಯಂಡ್ ಇಟ್ ಶುಡ್ ಆಲ್ಸೋ ಬಿ ದ ಕ್ಲೋಸ್ಡ್ ಒನ್. ಲೈನ್ ಸೆಗ್ಮೆಂಟ್ ಯೂಸ್ ಮಾಡಿ ಡ್ರಾಯಿಂಗ್ ಮಾಡೋ ಒಂದು ಫಿಗರು ಇದು ಎಲ್ಲ ಜಾಗದಲ್ಲಿ ಈ ಥರ ಕ್ಲೋಸ್ ಆಗಿರಬೇಕು. ಈ ಕಡೆನೂ ಎಲ್ಲ ಜಾಗದಲ್ಲಿ ಕ್ಲೋಸ್ ಆಗಿದೆ, ಯಾವ ಕಡೆನೂ ಓಪನ್ ಆಗಿಲ್ಲ. ಸೊ ಪಾಲಿಗಾನ್ದ ಕಂಡೀಷನ್ಸ್ ಏನಂದರೆ ಇಟ್ ಶುಡ್ ಬಿ ಡ್ರಾನ್ ವಿತ್ ದ ಯೂಸಿಂಗ್ ಲೈನ್ ಸೆಗ್ಮೆಂಟ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ದ ಕ್ಲೋಸ್ ಒನ್. Now we'll see what are the types of polygon. In polygon there are mainly 4 types: convex polygon, concave polygon, regular polygon and irregular polygon. Firstly we'll discuss about the convex polygon. Convex polygon, all angles are less than 180 degree. ಅಂದರೆ ಈ ಕಾನ್ವೆಕ್ಸ್ ಪಾಲಿಗಾನ್ದಲ್ಲಿ ಇದೊಂದು ಪಾಲಿಗಾನ್ ಎಲ್ಲ ಸೈಡು ಕ್ಲೋಸ್ ಆಗಿದೆ, ಆಮೇಲೆ ಇದೆಲ್ಲನೂ ಲೈನ್ ಸೆಗ್ಮೆಂಟಿಂದ ಮಾಡಿದ್ದಾರೆ. ಸೊ ಇನ್ ಕಾನ್ವೆಕ್ಸ್ ಪಾಲಿಗಾನ್ ಎಲ್ಲ ಆ್ಯಂಗಲ್ಸ್ ಬಂದು 180ಗೆ ಕಮ್ಮಿ ಇರಬೇಕು. ಇದು 180ಇಂದ ಕಡಿಮೆ ಇದೆ, ಇದು 180ಇಂದ ಕಡಿಮೆ ಇದೆ, ಇದು 180ಇಂದ ಕಡಿಮೆ ಇದೆ, ಇದು ಕೂಡ 180ಇಂದ ಕಡಿಮೆ ಇದೆ. ಸೊ ಆಲ್ ದ ಆ್ಯಂಗಲ್ಸು 180ಇಂದ ಕಡಿಮೆ ಇರಬೇಕು. ಕಾನ್ಕೇವ್ ಪಾಲಿಗಾನ್, ಅಟ್ಲೀಸ್ಟ್ ಒನ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಡಿಗ್ರಿ. ಅಂದರೆ ಎಲ್ಲ ಆ್ಯಂಗಲ್ಲು 180 ಕಮ್ಮಿ ಇದ್ದರೂ ಕೂಡ ಪರವಾಗಿಲ್ಲ, ಬಟ್ ಓನ್ಲಿ ಒನ್ ಆ್ಯಂಗಲ್ ಶುಡ್ ಬಿ ಮೋರ್ ದೆನ್ 180 ಡಿಗ್ರಿ. ಇವಾಗ ಇಲ್ಲಿ 180 ಕಡಿಮೆ ಇದೆ, ಈ ಕಡೆನೂ 180ಇಂದ ಕಡಿಮೆ ಇದೆ, ಇಲ್ಲೂ 180ಇಂದ ಕಡಿಮೆ, ಇಲ್ಲೂ 180ಇಂದ ಕಡಿಮೆ ಇದೆ. ಬಟ್ ಈ ಕಡೆ ನೋಡಿದರೆ ದಿಸ್ ಇಸ್ ಮೋರ್ ದೆನ್ 180 ಡಿಗ್ರಿ. ಇಲ್ಲಿಂದ ಹಿಡಿದು ಇಲ್ಲಿ ತನಕ 180 ಡಿಗ್ರಿಗಿಂತ ಜಾಸ್ತಿ ಇದೆ. 180ಗಿಂತ ಜಾಸ್ತಿ ಇರೋ ಆ್ಯಂಗಲ್ಸ್ಗೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಆ್ಯಂಗಲ್ಸಲ್ಲಿ ನಾನು ಈ ವಿಡಿಯೋನ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ more than 180 is we can say as concave polygon. At least one angle should be more than 180 degree. Next is regular polygon. All angles and all sides are equal. ಒಂದು ಟ್ರಯಾಂಗಲಲ್ಲಿ ನಾವು ಎಲ್ಲ ಆ್ಯಂಗಲ್ಸು ಸೇಮ್ ಆಗಿರಬೇಕು, ಎಲ್ಲ ಆ್ಯಂಗಲ್ಸು ಸೈಡ್ಸು ಆಮೇಲೆ 3 ಸೈಡ್ ಮೆಷರ್ಮೆಂಟ್ ಬಂದು ಸೇಮ್ ಆಗಿ ಇರಬೇಕು. ಸೊ ದಟ್ ಕೈಂಡ್ ಆಫ್ ಆ್ಯಂಗಲ್ಗೆ ನಾವು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಎಲ್ಲ ಸೈಡು ಸೇಮ್ ಮೆಷರ್ಮೆಂಟ್ ಇರಬೇಕು, ಇಲ್ಲೂ 60 ಇರಬೇಕು, ಇಲ್ಲೂ 60 ಇರಬೇಕು, ಇಲ್ಲೂ 60 ಇರಬೇಕು. ಸೊ ನಾವು ದಿಸ್ ಈಸ್ ರೆಗ್ಯುಲರ್ ಪಾಲಿಗಾನ್ ಬಿಕಾಸ್ ಆಲ್ ದ 3 ಸೈಡ್ಸ್ ಆರ್ ಸೇಮ್ ಮೆಷರ್ಮೆಂಟ್ ಆ್ಯಂಡ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಈ ಕಡೆ all the 4 sides are same measurement like 90 degree, 90 degree and 90 degree each. Even sides are also same measurement. So we call it as regular polygon as square. This irregular polygon. Irregular polygon ಅಲ್ಲಿ 4 ಸೈಡ್ ಕೂಡ ಬೇರೆ ಬೇರೆ ಮೆಷರ್ಮೆಂಟ್ಸ್ ಆಗಿರುತ್ತೆ, ಆಮೇಲೆ ಸೈಡ್ಸ್ ಕೂಡ ಎಲ್ಲಾನು ಈಕ್ವಲ್ ಆಗಿರೋದಿಲ್ಲ. ಆಲ್ ದ ಸೈಡ್ಸ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಆಲ್ ದ ಮೆಷರ್ಮೆಂಟ್ಸ್ ಆರ್ ಆಲ್ಸೋ ವಿಲ್ ಬಿ ಇನ್ ದ ಡಿಫ್ರೆಂಟ್ ಸೈಜ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ irregular polygon. This point is very important. When you are solving the problem which is based on external angles, you can use this kind of property. The measures of the external angles of any polygon is 360 degree. ಇಲ್ಲಿ ನಾನೊಂದು ಟ್ರಯಾಂಗಲ್ ತೊಗೊಂಡಿದ್ದೀನಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದ ಸಮ್ ಆಫ್ ದ ಮೆಷರ್ಸ್ ಆಫ್ ದ ಎಕ್ಸ್ಟರ್ನಲ್ ಆ್ಯಂಗಲ್ಸ್. ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಅಂದರೆ ಇಫ್ ಐ ಡ್ರಾ ಒನ್ ಎಕ್ಸ್ಟೀರಿಯರ್ ಆ್ಯಂಗಲ್ ದಿಸ್ ಸೈಡ್, if I draw a line here, now here it will form one exterior angle. ಈ ಕಡೆ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದೇ ಥರ ಇವಾಗ ಇಲ್ಲಿ ಬಂದು ನಾನು ಒಂದು ಲೈನ್ ಡ್ರಾ ಮಾಡಿದರೆ, ಈ ಕಡೆ ಒಂದು ಲೈನ್ ಡ್ರಾ ಮಾಡಿದರೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆಲ್ಲ, ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಅದೇ ಥರ ಇದು ಈ ಕಡೆ ನಾವು ಒಂದು ಲೈನ್ ಡ್ರಾ ಮಾಡಿದರೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಬಂದು ಹಿಂಗೆ ಟರ್ನ್ ಆಗುತ್ತಲ್ಲ, ಈ ಕಡೆ ಒಂದು ಆ್ಯಂಗಲ್ಲು ಫಾರ್ಮ್ ಆಗುತ್ತೆ. ಸೊ ಇದು ಆ್ಯಂಗಲ್ 1, ಇದು ಆ್ಯಂಗಲ್ 2, ಆಮೇಲೆ ಇದು ಆ್ಯಂಗಲ್ 3.
ಇದು ಆಂಗಲ್ 1, ಆಂಗಲ್ 2, ಆಂಗಲ್ 3 ಇದು ಮೂರು ಸೇರಿಸಿದ್ರೆ ದ ಸಮ್ ಆಫ್ ದ ಮೆಷರ್ಸ್ ಆಫ್ ದ ಎಕ್ಸ್ಟೀರಿಯರ್ ಆಂಗಲ್ಸ್ ಬಂದು 360 ಡಿಗ್ರಿ ಇರುತ್ತೆ. ಇವಾಗ ಇಲ್ಲಿ ನಾನು ಟ್ರಯಾಂಗಲ್ ತೊಗೊಂಡಿದ್ದೀನಿ, 3 ಸೈಡ್ಸು ಆ್ಯಂಗಲ್ ತೊಗೊಂಡಿದ್ದೀನಿ. ಇದೇ ನೀವು 4 ಸೈಡ್ಸ್ ತೊಗೊಳ್ಳಿ, ಇಲ್ಲಾಂದರೆ 5 ಸೈಡ್ಸು 6 ಸೈಡ್ಸು 5 ಸೈಡ್ಸಿಂದ ಪೆಂಟಗಾನ್ ಇರುತ್ತೆ, 6 ಸೈಡ್ಸು ಹೆಕ್ಸಾಗಾನ್, ಅದೇ ಥರ 7 ಸೈಡು 8 ಸೈಡು ಎಷ್ಟೇ ಸೈಡ್ಸ್ ಇರಲಿ ದ ಮೆಷರ್ಮೆಂಟ್ ಶುಡ್ ಬಿ 360 ಡಿಗ್ರಿ ಇರಲೇಬೇಕು. ಇವಾಗ ಇದು ಮೆಷರ್ಮೆಂಟ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಈಸ್ ಈಕ್ವಲ್ ಟು 360 ಡಿಗ್ರಿ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ 2 ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಈ ಫಾರ್ಮುಲಾಸ್ ಬಂದು ಬರೀ ರೆಗ್ಯುಲರ್ ಪಾಲಿಗಾನ್ಗೆ ಮಾತ್ರ ಅಪ್ಲೈ ಆಗುತ್ತೆ. ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಎಲ್ಲ ಸೈಡ್ಸು ಸೇಮ್ ಆಗಿರುತ್ತೆ, ಎಲ್ಲ ಆ್ಯಂಗಲ್ ಮೆಷರ್ಮೆಂಟ್ ಕೂಡ ಸೇಮ್ ಆಗಿರುತ್ತೆ. ಅದಕ್ಕೆ ಈ ಫಾರ್ಮುಲಾ ಬಂದ್ಬಿಟ್ಟು ಬರೀ ರೆಗ್ಯುಲರ್ ಪಾಲಿಗಾನ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಈ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ, ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿದ್ರೆ ನೀವು 360 ಡಿಗ್ರಿ ಹಾಕಿಬಿಟ್ಟು 360 ಡಿಗ್ರಿ ಬೇರೆ ಏನೂ ಇಲ್ಲ, ಈ ಎಕ್ಸ್ಟೀರಿಯರ್ ಆ್ಯಂಗಲ್ದು ಸಮ್ ಅದು ಎಷ್ಟು ಆ್ಯಂಗಲ್ಸ್ ಕೊಟ್ಟಿರ್ತಾರೆ ಅದ್ರದ್ದು ಸಮ್ ಅದು 360 ಡಿಗ್ರಿ ಹಾಕಿಬಿಟ್ಟು ಅದಕ್ಕೆ ಕೆಳಗಡೆ ನಂಬರ್ ಆಫ್ ಸೈಡ್ಸ್ ಅಕಸ್ಮಾತ್ ಕೊಟ್ಟಿದ್ದಾರೆ ಮೆಷರ್ಮೆಂಟ್ ಅಂದರೆ ಅದು ನಂಬರ್ ಆಫ್ ಸೈಡ್ಸ್ ಹಾಕಿಬಿಟ್ಟು ಡಿವೈಡ್ ಮಾಡಿದ್ರೆ ನಿಮಗೆ ಎಕ್ಸ್ಟೀರಿಯರ್ ಆ್ಯಂಗಲ್ದು ಮೆಷರ್ಮೆಂಟ್ ಬರುತ್ತೆ. Number of sides of a regular polygon is 360 degree divided by exterior angle. ನಿಮಗೆ ಸೈಡ್ಸ್ ಬೇಕಾಗಿದ್ದರೆ ನೀವು 360 ಡಿವೈಡೆಡ್ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಹಾಕಬೇಕು. ಅಕಸ್ಮಾತ್ ನಿಮಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಬೇಕಾಗಿದ್ದರೆ ನೀವು ನಂಬರ್ ಆಫ್ ಸೈಡ್ಸ್ ಹಾಕಿ ಡಿವೈಡ್ ಮಾಡಬೇಕು, ಆವಾಗ ನಿಮಗೆ ಬರುತ್ತೆ ಮೆಷರ್ಮೆಂಟು. ಜಸ್ಟ್ ಲರ್ನ್ ದ ಫಾರ್ಮುಲಾಸ್, ಯು ಕ್ಯಾನ್ ಯೂಸ್ ದಿಸ್ ವೈಲ್ ಡೂಯಿಂಗ್ ದ ಎಕ್ಸಸೈಸಸ್. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಯಾವುದೇ 4 ಲೈನ್ ಸೆಗ್ಮೆಂಟಿಂದ ಒಂದು ಫಿಗರ್ ಇದ್ದರೆ ಅದು ಬಂದು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಕ್ವಾಡ್ರಿಲ್ಯಾಟ್ರಲ್ಗೆ ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಅವ್ರದ್ದು ಡಿಫ್ರೆಂಟ್ ಪ್ರಾಪರ್ಟೀಸ್ಗೆ ಬೇಸ್ಡ್ ಆಗಿ ಅವ್ರಿಗೆ ಡಿಫ್ರೆಂಟ್ ಆಗಿ ನೇಮ್ ಬಂದಿದೆ. ಫಸ್ಟ್ ಈಸ್ ಸ್ಕ್ವಯರ್. ಸ್ಕ್ವಯರ್ ಏನಕ್ಕೆ ಅಂದರೆ ಎಲ್ಲ ಸ್ಕ್ವಯರಲ್ಲಿ ಎಲ್ಲ ಆ್ಯಂಗಲ್ಸು ಬಂದರೆ ಸೇಮ್ ಆಗಿರುತ್ತೆ, ಆಮೇಲೆ ಸೈಡ್ಸ್ ಕೂಡ ಸೇಮ್ ಆಗಿರುತ್ತೆ. ಇದು 2 ಡಯಾಗ್ನಲ್ಸ್ ಇರುತ್ತೆ, 2 ಡಯಾಗ್ನಲ್ಸ್ ಬಂದು ಸೇಮ್ ಲೆಂತ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲಲ್ಲಿ 2 ಲೈನ್ಸು ದೊಡ್ಡದಾಗಿರುತ್ತೆ, 2 ಲೈನ್ಸು ಚಿಕ್ಕದಾಗಿದೆ, 90 ಡಿಗ್ರೀಸಲ್ಲಿ ಇರುತ್ತೆ. ಇಸ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮಲ್ಲಿ 2 ಸೈಡ್ಸ್ ಬಂದು ದೊಡ್ಡದಿರುತ್ತೆ, 2 ಸೈಡ್ಸ್ ಬಂದು ಚಿಕ್ಕದಿರುತ್ತೆ. ನೆಕ್ಸ್ಟ್ ಇಸ್ ರೋಂಬಸ್. ರೋಂಬಸ್ ಕೂಡ ಇದು ಒಂದು ಕೈಂಡ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಇದು ಪ್ಯಾರಲೋಗ್ರಾಮ್ ಥರ ಇರುತ್ತೆ, ಬಟ್ ಇದರಲ್ಲಿ 4 ಸೈಡು ಕೂಡ ಸೇಮ್ ಮೆಷರ್ಮೆಂಟಲ್ಲಿ ಇರುತ್ತೆ. ಟ್ರೆಪೀಸಿಯಮಲ್ಲಿ 2 ಲೈನ್ಸ್ ಬಂದ್ರು ಪ್ಯಾರಲಲ್ಲು, ಇನ್ನೂ 2 ಲೈನ್ಸು ಪ್ಯಾರಲಲ್ ಆಗಿ ಇರಲ್ಲ. ಪ್ಯಾರಲಲ್ ಲೈನ್ಸ್ ಅಂದರೆ ಈ ಥರ ಇರುತ್ತೆ. ಅದು ನಾವು ಲಾಸ್ಟಲ್ಲಿ ಎಕ್ಸ್ಟೆಂಡ್ ಮಾಡ್ಕೊತಾ ಹೋದರೆ ಕೂಡ ಅದು ಲೈನ್ಸ್ ಬಂದು ಈ ಥರ ಜಾಯಿನ್ ಆಗಲ್ಲ, ಈ ಥರನೇ ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಲಲ್ ಲೈನ್ಸ್. ಈ ಥರ ಟ್ರೆಪೀಸಿಯಮಲ್ಲಿ 2 ಪ್ಯಾರಲಲ್ ಲೈನ್ಸ್ ಇರುತ್ತೆ, 2 ನಾನ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಇಸ್ ಕೈಟು. ಕೈಟ್ ಇದು 2 ಆ್ಯಂಗಲ್ಸ್ ಬಂದು ಸೇಮ್ ಆಗಿರುತ್ತೆ, ಇನ್ನು 2 ಬಂದುಬಿಟ್ಟು ದೊಡ್ಡ ಸೈಜಲ್ಲಿ ಇರುತ್ತೆ. ದಿಸ್ ಈಸ್ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ವಿ ಶಾಲ್ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ದಿಸ್ ಇನ್ another video. Concept was based on related 3.1, 3.2, 3.3 and 3.4 exercise.